ನಮಸ್ಕಾರ. ನಾನು ರಮಾಕಾಂತ್ ನರಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ನೋಡಿ ಸ್ವಾಮಿ, ನಾವು ಮಾತಾಡೋದು ಹೀಗೆ. ಎಲ್ಲಿವರೆಗೂ ನಮ್ಮ ಪೆನ್ಷನ್ದಾರಿಗೆ ಪೆನ್ಷನ್ಗಳನ್ನು ಕೊಡಿಸೋದಿಲ್ವೋ ನನ್ನ ವಿಡಿಯೋಗಳು ರೆಗ್ಯುಲರಾಗಿ ಬರ್ತಾಯಿದೆ. ರೀಸೆಂಟಾಗಿ ನಾವು 1 ಫೆಬ್ರವರಿನಲ್ಲಿ ನಮ್ಮದು ಬಜೆಟಲ್ಲಿ ಬಂದು ನಮ್ಮೆಲ್ರಿಗೂ ಮಿನಿಮಮ್ ಪೆನ್ಷನು ಹಾಗೂ 31 ಮಾರ್ಚಲ್ಲಿ ಒಳಗಡೆ ಈ ಹೈಯರ್ ಪೆನ್ಷನ್ನ ಈ 17 ಲಕ್ಷ ಅಪ್ಲಿಕೇಶನ್ಗಳು ಏನಿದೆ ಅದು ಕೂಡ ಸೆಟ್ರೈಟ್ ಮಾಡೋಕ್ಕೆ ಸರ್ಕಾರದ ಜೊತೆಗೆ ನಮ್ಮ ಮೀಟಿಂಗ್ ನಡೆದಾಗ EPF ಆಫೀಸು, ಫೈನಾನ್ಸ್ ಮಿನಿಸ್ಟ್ರು ಹಾಗೂ ಬೇರೆ ಬೇರೆ ವಿವಿಧ ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ಕೇಳಿಬಂದ ಸುದ್ದಿ. ಅದಕ್ಕೆ ಅಲ್ಲಿವರೆಗೂ ನಾವು ಏನು ಮಾಡಬೇಕು? ನಿಮಗೆ 3 ಅಪ್ಲಿಕೇಶನ್ ಕೊಟ್ಟು ಕಳಿಸಿದ್ವಿ. ಮೊದಲನೇ ಅಪ್ಲಿಕೇಶನ್ನು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾರ್ಯಾರು MP ಗಳಿದ್ದಾರೋ ಅವ್ರಿಗೆ ಹೋಗಿ ಕೊಟ್ಟು, ಸರ್ ಇದೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ನೀವು ಇದಕ್ಕೆ ಕೈ ಜೋಡಿಸಿ ನಮ್ಮವ್ರಿಗೆ ಮಿನಿಮಮ್ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ ಸೆಟ್ಲ್ ಮಾಡೋಕ್ಕೆ ಸಹಾಯ ಮಾಡಿ. ಎರಡನೇದು, ನೀವು ನಿಮ್ಮ ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡಿದಿರೋ ಆ ಫ್ಯಾಕ್ಟ್ರಿಯಿಂದ ನಿಮ್ಮ ಕೆಲಸಗಳು ಆಗಿಲ್ಲ, ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಿಲ್ಲ ಅಂಥವ್ರು ಕೂಡ ನೀವು ಒಂದು ಗುಂಪನ್ನು ಮಾಡಿಕೊಂಡು ನಿಮ್ಮ ಮಾಲೀಕತ್ವ ಹೋಗಿ ಈ ಅಪ್ಲಿಕೇಶನ್ ಕೊಡಬೇಕು ಹಾಗೂ ಅದರ ಎಕ್ನಾಲಜ್ಮೆಂಟು ನಮಗೆ ಕಳಿಸ್ಬೇಕು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ಮಾಡಬೇಕಂತ ಕಾರ್ಯಕ್ರಮ. ಮೂರನೇದಾಗಿ, ನಿಮ್ಮ DC ಗಳಿಗೆ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಫಾರ್ವರ್ಡ್ ಮಾಡಿರಿ ಹಾಗೂ ಆದಷ್ಟು ಜಲ್ದಿ ನಮ್ಮ ಪೆನ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಅಲ್ಲಿಗೆ 3ನೇ ಅಪ್ಲಿಕೇಶನ್ ಕೊಟ್ಟಿವಿ. ದಯಮಾಡಿ ಇವು 3 ಅಪ್ಲಿಕೇಶನ್ಗಳನ್ನು ಸೀರಿಯಸ್ಸಾಗಿ ಫಾಲೋಅಪ್ ಮಾಡಿ ಒಂದಾದಮೇಲೆ ಒಂದು 1 ಫೆಬ್ರವರಿ ಒಳಗೆ ಎಲ್ಲರೂ ಇದನ್ನು ಮುಗಿಸ್ರಿ. ಮತ್ತೆ ರಿಪೀಟ್ ಮಾಡ್ತೀನಿ. 1, MP ಗಳಿಗೆ ಲೆಟ್ರ್ ಕೊಟ್ಟು ಅವರಿಗೆ ಸೆಟ್ಲ್ ಮಾಡೋಕ್ಕೆ ಕೇಳ್ಕೊಳ್ಳೋದು. ಎರಡನೇದು, ನಿಮ್ಮ DC ಮೀಟ್ ಮಾಡಿ ಅವ್ರ ಮುಖಾಂತರ ಪ್ರೈಮ್ ಮಿನಿಸ್ಟ್ರಿಗೆ ಮನವಿ ಕಳಿಸೋದು. ಮೂರನೇದು ಮುಖ್ಯವಾದದ್ದು, ನಿಮ್ಮ ಕಂಪನಿಯವರು ಯಾರು ನಿಮಗೆ ಸಹಾಯ ಮಾಡಿಲ್ಲ ಅವರಿಗೆ ಅಪ್ಲಿಕೇಶನ್ ಬರ್ಕೊಂಡು ಗುಂಪಿನಲ್ಲಿ ಹೋಗಿ ಕೊಟ್ಟು ಸೆಟ್ಲ್ ಮಾಡಿರಿ ಅಂಥೇಳಿ ಅದು ಎಕ್ನಾಲಜ್ಮೆಂಟ್ ತೊಗೊಂಬಂದ್ರಿ. ನಮ್ಮ ಕೆಲಸ ಯಾವಾಗ ಮುಗಿಯುತ್ತಂದರೆ ಈ ಪೆನ್ಷನ್ ಡಿಕ್ಲೇರ್ ಮಾಡಿದರೆ ಅಷ್ಟಲ್ಲ, ಭಾರತಾದ್ಯಂತ ಎಷ್ಟು ಜನ EPS 95 ಪೆನ್ಷನ್ದಾರರು ಇದ್ದಾರೋ ಅವರಿಗೆ ಪೆನ್ಷನ್ ಕೊಡಿಸೋವ್ರಿಗೂ ನಮ್ಮ ಕೆಲಸ ಮುಗಿದಿಲ್ಲ. ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಫೈಟ್ ಮಾಡೋಣ, ಎಲ್ಲರಿಗೂ ಪೆನ್ಷನ್ ಕೊಡಿಸೋಣ. ಬರ್ತೀರಲ್ಲ ನಮ್ಮ ಜೊತೆಗೆ? ಹೇಳಿದ ಕಾರ್ಯಕ್ರಮ ಮಾಡ್ತಾರಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ.